ಒಂದು ಇಲ್ಲಿ ಸಿಕ್ಕಿದೆ ನಮಗೆ ಆ ಡಾಕ್ಯುಮೆಂಟ್ ಸಿಕ್ಕ ನಂತರ ವೆರಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ ಒಂದು ಕಡೆ ವೈಟ್ನರಲ್ಲಿ ಅದನ್ನ ಮಾರ್ಕ್ ಮಾಡಲಾಗಿದೆ. ಈಗ ನಾವು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮೊಬೈಲ್ಗಳನ್ನೆಲ್ಲ ಮೆಸೇಜ್ ಕಳಿಸಿದ್ದು ಡಿಲೀಟ್ ಮಾಡಿದ್ದಾರೆ, ರಿಟ್ರೀವ್ ಮಾಡಿದ್ದಾರೆ ಅಂತಿದೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬನ್ನಿ ಮುಂದಿನ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಸಿದ್ದರಾಮಯ್ಯನವರ ಪತ್ನಿ ಅಧಿಕಾರಿಗಳಿಗೆ ಬರೆದಿದ್ದಾರೆ ಎನ್ನಲಾದ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ವೆರಿ 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 ಕ್ರೂಷಿಯಲ್. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಮುಖ್ಯ ಅನಿಸುವಂತಹ ಪತ್ರ ಇದು. ಬದಲಿ ಲೇಔಟ್ನಲ್ಲಿ ಸೈಟ್ ನೀಡೋಕೆ ಬರೆದಿದ್ದಾರೆ ಎನ್ನಲಾದ ಪತ್ರ ಇದು. ಯಾವ ಜಾಗದಲ್ಲಿ ನಿವೇಶನ ಕೇಳಿದ್ದಾರೆ ಅನ್ನೋದು ಇಲ್ಲಿ ಉಲ್ಲೇಖ ಆಗಿದೆ. ಆದರೆ ಅದರ ಮೇಲೆ ವೈಟ್ನರ್ ಹಾಕಿ ಕೆಲ ವಿಚಾರಗಳನ್ನ ಡೆಲಿಬರೇಟ್ ಆಗಿ ಮುಚ್ಚಿಡುವ ಪ್ರಯತ್ನ. ಓಕೆ, ಇಲ್ಲಿ ತನಕ ಓಕೆ, ಒಂದು ಡಾಕ್ಯುಮೆಂಟ್ ಇದೆ, ನಮಗೆ 50-50 ಕೊಡಿ, ತಪ್ಪಲ್ಲ. ನೋಡಿ ವೀಕ್ಷಕರೇ, ನೀವು ಜಾಗವನ್ನು ಕಳ್ಕೊಂಡ್ರೆ ಅಥವಾ ಮೂಡ ನಿಮ್ಮ ಹತ್ರ ಜಾಗ ಕೇಳಿದರೆ ಅವರು 3 ಆಪ್ಷನ್ ಕೊಡ್ತಾರೆ. ನಂಬರ್ 1, ನೀವೆಷ್ಟು ಜಾಗ ಕೊಟ್ಟಿದ್ರಿ, ಆ ಜಾಗದ ಬದಲಾಗಿ ಇನ್ನೊಂದು ಜಾಗ ಕೊಡ್ಲಾ ನಾವು ಬೇರೆ ಕಡೆ. ಓಕೆ ಸರ್, ನಮಗೆ ಯಾಕೆಂತಂದರೆ ಕೆಲವರಿಗಿರುತ್ತೆ, ನನಗೆ ಇಲ್ಲಿ ಜಾಗ ಬೇಡ, ನಾನು ಅಲ್ಲೊಂದು ಆಸ್ಪತ್ರೆ ಓಪನ್ ಮಾಡ್ತೇನೆ, ನನಗೆ ಅಲ್ಲಿ ಜಾಗ ಸಿಕ್ಕಿದ್ರೆ ಒಳ್ಳೇದು. ಓಕೆ ತಗೊಳ್ಳಿ, ನಾನು ಜಾಗ ಕೊಡ್ತಾ ಇದ್ದೀನಿ, ನಾನು ಫಾರಿನರ್ ಹೋಗಿ ಸೆಟ್ಲ್ ಆಗ್ತಾ ಇದ್ದೀನಿ, ನನಗೆ ಜಾಗನೂ ಬೇಡ ಏನು ಬೇಡ, ಇನ್ನೇನು ದುಡ್ಡು ಕೊಡಿ ಅದಕ್ಕೆ. ಓಕೆ, ನಾನು ಕಿಸೆಗೆ ಹಾಕ್ಕೊಂಡೆ ಸೆಟ್ಲ್ ಆದೆ ಎಲ್ಲಾದರೂ ಹೋಗ್ಬಿಟ್ಟು. ಇನ್ನೊಂದು ಏನಪ್ಪ ಅಂದರೆ, ಇಲ್ಲ ನನಗೆ ಜಾಗದಲ್ಲಿ ಏನು ಮಾಡಬೇಕಾಗಿಲ್ಲ, ನಾನೇನು ಡೆವಲಪ್ ಮಾಡೋದಿಲ್ಲ, ಆದರೆ ನನಗೆ ನೀವಾಗಿಯೇ ನಿವೇಶನ ಮಾಡಿಕೊಟ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ 3.16 ಎಕರೆ ಬದಲಾಗಿ 50-50 14 ಸೈಟು. ಇಲ್ಲಿ ತನಕ ಏನು ಹೇಳಿದ್ದು, 50-50 ಕೊಡಿ, 14 ಸೈಟ್ ಕೊಡಿ, ಅದು ಕೇಳಿದ್ದಾರೆ. 14 ಸೈಟ್ ಕೊಡಿ, 50-50 ಕೊಡಿ, 50-50 ಕೊಡಿ, 14 ಸೈಟ್ ಕೊಡಿ ಅಂತ ಹೇಳಿ. ಆದರೆ ಸಿದ್ದರಾಮಯ್ಯನವರು ಹೇಳಿದ್ದು ನಾವು ಕೇಳಿದ್ವಾ, ವಿಜಯನಗರ ಬಡಾವಣೆಯಲ್ಲಿ ನೀವು ಕೊಟ್ಟ ಜಾಗದ ರೇಟ್ ಎಷ್ಟು, 2,000 ಸ್ಕ್ವೇರ್ ಫೀಟ್ಗೆ, ನೀವು ಪಡೆದುಕೊಂಡ ಜಾಗದ ರೇಟ್ ಎಷ್ಟು, 12,000 ಸ್ಕ್ವೇರ್ ಫೀಟ್ಗೆ. ಆಗ ನೀವು 63 ಕೋಟಿ ಅಂತ ಹೇಳಿದ್ರಿ. ಸರ್ 63 ಕೋಟಿ ಜಾಗದ್ದು ನಿಮ್ಮ ಹತ್ರ ಸೈಟ್ ಇದೆ. ಆಗ ಸಿದ್ದರಾಮಯ್ಯ ಹೇಳಿದ್ದು ಆ ಜಾಗ ಅದೇ ಜಾಗದಲ್ಲಿ ಕೊಡಿ ಅಂತ ನಾವು ಹೇಳಿದ್ವಾ, ನಾವು ಹೇಳಿಲ್ಲ, ನನ್ನ ಪತ್ನಿ ಕೂಡ ಹೇಳಿಲ್ಲ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಎಸ್ ಪೊನ್ನಣ್ಣ ಅವ್ರ ಸಂದರ್ಶನ ಆಯ್ತು ರಿಪಬ್ಲಿಕ್ ಕನ್ನಡದಲ್ಲಿ. ಅವಾಗ ಅವ್ರು ಕೂಡ ಹೇಳಿದ್ರು, ಸೈಟ್ ಕೊಟ್ಟಿರೋದು, ಬದಲಿ ಸೈಟ್ ಕೊಟ್ಟಿರೋದು ಬಿಜೆಪಿ ಅವರು, ನೀವು ಪ್ರಶ್ನೆ ಮಾಡೋಂಗಿದ್ರೆ ಬಿಜೆಪಿ ಅವ್ರನ್ನ ಪ್ರಶ್ನೆ ಮಾಡಬೇಕು. ಆಗ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಯಾರಿದ್ರು ಅವ್ರನ್ನ ಪ್ರಶ್ನೆ ಮಾಡಬೇಕು, ಸರ್ಕಾರ ಯಾರ್ದಿತ್ತು ಅವ್ರನ್ನ ಪ್ರಶ್ನೆ ಮಾಡಬೇಕು. ಅವರೇ ಇವ್ರು ಕೇಳಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಇಷ್ಟು ದಿನ ಏನ್ ಹೇಳ್ತಿದ್ರು, ನಾವು ಕೇಳಲಿಲ್ಲ, ಅವ್ರು ಹಾಗೆ ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಏನ್ ಹೇಳಕ್ ಬಯಸ್ತಾ ಇದ್ದೀವಿ, ರಿಪಬ್ಲಿಕ್ ಕನ್ನಡ ಏನ್ ಹೇಳಿದ್ರು, ಜಾಗ ಕೊಟ್ಟಿದ್ಯಾರು 14, ನಾವು ಕೇಳಿದ್ವಾ ಎಲ್ಲರಿಗೇನಾಯ್ತು, ಇವ್ರು ಕೇಳಿಲ್ಲ, ಬಿಜೆಪಿ ಅವರೇ ಕೊಟ್ಟರು, ಹಾಗಿದ್ರೆ ಬಿಜೆಪಿ ಅವರು. ಆದರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಈ ದಾಖಲೆ ಹೇಳೋ ಪ್ರಕಾರ ನಮಗೆ ಇದೇ ಜಾಗ ಬಡಾವಣೆಯಲ್ಲಿ ಕೊಡಿ ಎಂದು ಕೇಳಿದ್ದಾರೆ ಅಂತ ಮಾಹಿತಿ ಕೊಡ್ತಾ ಇದೆ. ಮತ್ತು ಆ ಜಾಗವನ್ನ ವೈಟ್ನರ್ನಿಂದ ಇರೇಸ್ ಮಾಡ್ದಂಗೆ ಕಾಣ್ತಾ ಇದೆ, ವೈಟ್ನರಲ್ಲಿ ಇರೇಸ್ ಮಾಡ್ದಂಗೆ ಕಾಣ್ತಾ ಇದೆ. ಇದ್ರ ಮಧ್ಯೆ ಮಜಾ ಏನಾಗಿತ್ತು ಅಂದ್ರೆ, ಈ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಿದ್ರಲ್ಲ, ನಾವೇನ್ ಹೇಳಿದ್ವಾ ಇಂಥ ಜಾಗದಲ್ಲಿ ಕೊಡಿ ಅಂತ ಹೇಳಿ. ಅದು ಹೇಳ್ತಿದ್ದಾಗ ವಿರೋಧಿಗಳು ಒಂದು ಲೆಟರ್ನ ರಿಲೀಸ್ ಮಾಡಿದ್ರು. ಇದು ಯಾವ್ದೋ ಅಂದ್ರೆ ನನ್ಗೆ ಜಯನಗರದಲ್ಲಿ ಇಂಥ ಬಡಾವಣೆಯಲ್ಲಿ ಸೈಟ್ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ಬರ್ದಿದ್ರು. ನೋಡಿ, ಕೇಳಿಲ್ವಾ ಸಿದ್ದರಾಮಯ್ಯನವರು, ನಾನೆಲ್ಲೂ ಕೇಳಿಲ್ಲ, ಯಾವತ್ತೂ ಕೇಳಿಲ್ಲ ಅಂತಿದ್ರು. ಇದು ಆ ಹಳೆ ದಾಖಲೆ. ಬಟ್ ಅದೇನಾಗುತ್ತೆ, ಒಂದ್ಸಲ ಏನ್ ಹೇಳ್ತೀನಿ ವೀಕ್ಷಕರೇ, ಇದನ್ನ ಸಿದ್ದರಾಮಯ್ಯನವರ ವಿರುದ್ಧ ಒಂದು ತಪ್ಪು ಆರೋಪಕ್ಕಾಗಿ ಯೂಸ್ ಮಾಡಿದ್ರು. ಇದು ಸಿದ್ದರಾಮಯ್ಯನವರು ಇದರಲ್ಲಿ ಆರೋಪಿ ಆಗೋದಿಲ್ಲ ಅಥವಾ ಆರೋಪ ಮಾಡಕ್ಕೆ ಬರೋದು. ಯಾಕೆ ಅಂತ ಹೇಳ್ತೀನಿ, ಒಬ್ಬ MLA ಆದವನಿಗೆ ಸೈಟ್ ಕೊಟ್ಟೇ ಕೊಡ್ತಾರೆ. ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಅಲ್ಲಿ ಬೇಡ ಸ್ವಾಮಿ ಇಲ್ಲಿ ಕೊಡಿ ಅಂತ ಕೇಳಿದ್ರು. ಅದನ್ನ ಇವರು ನೋಡಿದ್ರ ಅಂತೇಳಿ ಅವರ ಬಳಿನೂ ಸಿಗ್ಲಿಲ್ಲ. ಬಟ್ ಈಗ ನಾನು ಕೊಡ್ತಾ ಇದ್ದೀನಲ್ಲ, ಇದರಲ್ಲಿ ಮಾತ್ರ ವಿಜಯನಗರ ಬಡಾವಣೆಯಲ್ಲಿ ಕೇಳಿದ್ದಾರೆ ಅಂತ ಹೇಳುವಂತ ರೀತಿಯಲ್ಲಿ ಈ ಡಾಕ್ಯುಮೆಂಟ್ ಇದೆ. ಅದು ಕೂಡ ಪಾರ್ವತಿಯವರ ಸೈಟು, ಪಾರ್ವತಿಯವರು ಸೈನ್ ಹಾಕಿ ಕೇಳಿರುವಂಥದ್ದು. ಬೇಕಾ ನೋಡ್ತೀರಾ ಡಾಕ್ಯುಮೆಂಟ್?
ನೋಡ್ತೀರಾ ಆ ಡಾಕ್ಯುಮೆಂಟ್? ಬೇಕಾ ಡಾಕ್ಯುಮೆಂಟ್? ತಗೊಳ್ಳಿ ಆ ಡಾಕ್ಯುಮೆಂಟ್ ಈಗ ನಿಮ್ಮ ಮುಂದೆ. ಇದೇ ಡಾಕ್ಯುಮೆಂಟ್ ಎಸ್ ಇಲ್ಲಿ ಕಾಣ್ತಾ ಇದೆ ನೋಡಿ. ಪಾರ್ವತಿ ಅವರು ಬರೀತಾರೆ, ಪಾರ್ವತಿ ಮನೆ ನಂಬರ್ 206, 12ನೇ ಕ್ರಾಸ್, MP ಲೇಔಟ್, ವಿಜಯನಗರ, ಬೆಂಗಳೂರು. ಪಾರ್ವತಿ ಅವರ ಸಿಗ್ನೇಚರ್. ಏನು ಬರೀತಾರೆ? ವಿಷಯದಲ್ಲಿ ಬರೀತಾರೆ, ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಡ್ಯಾಶ್ ಬ್ಲಾ 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 ಬ್ಲಾ. ತಾರೀಖು ನೋಡಿ 25/6/2014. ಇದನ್ನ ಮೂಡ ತೆಗೆದುಕೊಳ್ಳುತ್ತಲ್ವಾ, ಅಲ್ಲಿ ಕೆಳಗಿದೆ ನೋಡಿ ಸೈನ್, ಅದಕ್ಕೊಂದು ಮಾಡಬೇಕಾಗಿತ್ತು ನೀವು. ಸ್ಕ್ವೇರ್ ಇದೆಯಲ್ಲ, ಸ್ಕ್ವೇರು ಕೆಳಗೆ ಸ್ಕ್ವೇರ್ ಇದೆಯಲ್ಲ, ಅಲ್ಲಿ ಮಾರ್ಕ್ ಮಾಡಬೇಕು. 25/6/2014 ಇಲ್ಲಿದೆ ಅಲ್ವಾ? ಇದು ಏನು ಕೇಳ್ತಾರೆ ನೋಡಿ, ಇಲ್ಲಿ ಇರೇಸ್ ಮಾಡಲಾಗಿದೆ. ಯಾರು ಇರೇಸ್ ಮಾಡಿದ್ರು ಗೊತ್ತಿಲ್ಲ. ವೈಟ್ನರಲ್ಲಿ ನೋಡಿ, ಈ ತರ ಇರೇಸ್ ಮಾಡಲಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ, ಹೇಳಿ. ಇದುವರೆಗೂ ಮುಖ್ಯಮಂತ್ರಿಗಳು ಹೇಳ್ತಿದ್ದು ನಾವ್ ಯಾರು ಕೇಳಿರ್ಲಿಲ್ಲ. ಈ ಡಾಕ್ಯುಮೆಂಟ್ ಅಲ್ಲಿ ಏನಿದೆ ಕ್ವಿಕ್ ಆಗಿ ಓದ್ಬಿಡ್ತೀನಿ. ಫಸ್ಟ್ ಪೇಜ್ ಅನ್ನು ಗಮನಿಸ್ತಿದ್ದೀರಿ, ಹಾಗಿದೆ 2ನೇ ಪೇಜಿಗೆ ನಾವು ಮಾರ್ಕ್ ಮಾಡಿದೀವಿ. ಇದು 2ನೇ ಪೇಜ್. ಇದು ಬಹಳ 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 ಮುಖ್ಯ. ಒಂದು ನಿಮಿಷ ಸ್ಮಿತಾ, ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಈಗ ಇದೇ ಪೇಜ್ ಅನ್ನು ಸ್ಮಿತಾ ಓದ್ತಾ ಇದ್ದಾರೆ, ಓದಿ. ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನ ನೀಡಿರೋದಿಲ್ಲ. ಇದು ಕೂಡ ಸುಳ್ಳು. ಯಾಕೆ ಸುಳ್ಳು ಆಮೇಲೆ ಹೇಳ್ತೀವಿ, ಬಟ್ ಬರ್ದಿರೋದು ಓದ್ತಿದ್ದೀನಿ. ನನ್ನ ಜಮೀನಿಗೆ ಇದುವರೆಗೆ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನ ನೀಡಿರೋದಿಲ್ಲ. ಆದ್ದರಿಂದ ವೆರಿ ಇಂಪಾರ್ಟೆಂಟ್, ಆದ್ದರಿಂದ ನನ್ನ 3.16 ಎಕರೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನ ಡ್ಯಾಶ್ ಯಾಕೆ ವೈಟ್ನರ್, ಈ ಜಾಗದಲ್ಲಿ ವೈಟ್ನರ್ ಹಾಕಿದ್ದಾರೆ. ಅಷ್ಟೇ ವಿಸ್ತೀರ್ಣದ ಜಮೀನನ್ನ ಡ್ಯಾಶ್ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ವೈಟ್ನರ್ ಇರುವ ಜಾಗದಲ್ಲಿ ಇದ್ದಿದ್ದು ವಿಜಯನಗರದಲ್ಲಿ ಮೂಡಾವೇ ಅಭಿವೃದ್ಧಿಪಡಿಸಿರುವ ಸೈಟ್ಗಳನ್ನ ನನಗೆ ನೀಡಿ ಅಂತ ಹೇಳಿ ಬರೆದಿರಬಹುದು. ಒಂದು ವೇಳೆ ಅದು ಬರೆದಿರುವುದಾಗಿದ್ದರೆ ಆಮೇಲೆ ಈ ಮೊದಲು ಬರೆದಿದ್ದಕ್ಕೂ ಇದು ಬರೆದಕ್ಕೂ ವ್ಯತ್ಯಾಸ ಇದೆ. ಇದಕ್ಕೆ ಉತ್ತರ ಕೊಡಬೇಕಾದವರು ಪಾರ್ವತಿ ಮೇಡಮ್ ಮತ್ತು ಸಿದ್ದರಾಮಯ್ಯನವರು. ಇದನ್ನ ದೂರುದಾರರು ಯಾವ ರೀತಿ ಕೋರ್ಟ್ ಮುಂದಿಡ್ತಾರೆ ಗೊತ್ತಿಲ್ಲ. ಆಮೇಲೆ ಪ್ರದೀಪ್ ಕುಮಾರ್ ಪದೇ ನಮ್ಮ ಹತ್ರ ಒಂದು ಮಾತನ್ನು ಹೇಳ್ತಾ ಇದ್ರು, ನನ್ನ ಹತ್ರ ಒಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಇದೆ ನಾನು ಕೊಡ್ತೀನಿ. ಸಾಯಿ ಕೃಷ್ಣ ಅವರು ಹೇಳ್ತಾ ಇದ್ರು, ಅಬ್ರಾಮ್ ಹೇಳ್ತಾ ಇದ್ರು. ಆದರೆ ಅವ್ರು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಈಗ ನಾವಂತೂ ಜನರ ಮುಂದೆ ಇಟ್ಟಿದ್ದೀವಿ. ಮತ್ತೊಮ್ಮೆ ಓದಿ ಹೇಳ್ತಾ ಇದ್ದೀನಿ, ಪಾರ್ವತಿ ಅವರು ಹೇಳಿದ ರೀತಿಯಲ್ಲಿ, ಅಂದರೆ ಈ ಡಾಕ್ಯುಮೆಂಟ್ನ ಸತ್ಯಾಸತ್ಯತೆ ಒಂದು ವೇಳೆ ಹೊರಗೆ ಬಂದರೆ, ಸತ್ಯಾಸತ್ಯತೆ ಕರೆಕ್ಟ್ ಆಗಿದ್ದರೆ, ಇವರು ಹೇಳ್ತಾರೆ ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದಿಲ್ಲ. ಆದ್ದರಿಂದ ನನ್ನ 3.16 ಎಕರೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಡ್ಯಾಶ್ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. ಇಲ್ಲವಾದರೆ ನನಗೆ ಬೇಡ, ನನ್ನ ಜಮೀನನ್ನು ನನಗೆ ವಾಪಸ್ ಕೊಡಿ. ನನ್ನ ಜಮೀನಿನ ಬಾಬ್ತು ಹಕ್ಕು ದಾಖಲೆಯ ಕ್ರಯ ಪತ್ರ, ಅನ್ಯಕ್ರಾಂತ ಆದೇಶ, RTC ದಾಖಲೆಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿರುತ್ತೇನೆ. ತಮ್ಮ ವಿಶ್ವಾಸಿ ಪಾರ್ವತಿ ಅಂತ ಬರೆದು ಅವರು ಕೊಟ್ಟಿದ್ದಾರೆ. ಒಂದು ವೇಳೆ ಇದು ಕೊಟ್ಟದ್ದು ನಿಜವೇ ಆಗಿದ್ದರೆ ಪಾರ್ವತಿಯವರು BJP ಸರ್ಕಾರ ಇದ್ದಾಗಲೂ ಕೂಡ ಅಂದರೆ ತಮ್ಮ ಪ್ರಭಾವವನ್ನು ಮುಖ್ಯಮಂತ್ರಿಗಳ ಮುಖಾಂತರವಾಗಿ ಬಳಸಿಕೊಂಡಿದ್ದಾರೆ ಅಂತ ಆಗತ್ತೆ, ನಂಬರ್ 1. ಎರಡನೇದಾಗಿ ಈ ಪತ್ರವನ್ನು ಕೊಟ್ಟ ಡೇಟು 25/6/2014. ಆಗ ಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯನವರು. ಈ ಡಾಕ್ಯುಮೆಂಟ್ ಅಲ್ಲಿ ಮೂಡಾದ ಸೀಲು ಹಾಗೆ ಸಹಿ ಇದೆ. ಇದು ಅಸಲಿಯ ನಕಲಿಯ? ಈಗ ಮೂಡ ಉತ್ತರ ಕೊಡಬೇಕು. ಮೂಡ ಉತ್ತರ ಕೊಡಬೇಕು. ಇಲ್ಲಿ ಸಹಿ ಇದೆ, ಅದಕ್ಕಾಗಿ ಮಾತ್ರ ನಾವು ತೆಗೆದುಕೊಳ್ಳೋದಕ್ಕೆ ಕಾರಣ. ನೋಡಿ, ಆಯುಕ್ತರ ಕಚೇರಿ ನೋಡಿ, ರಿಸೀವ್ ಮಾಡಿದ್ದು 23/6/2014. 23/6/2014 ರಿಸೀವ್ ಮಾಡಿದೆ. ಆಮೇಲೆ ಸಂಖ್ಯೆ ಸಹ ಅಂತೆಲ್ಲ ಬರುತ್ತಲ್ಲ, 581 ಬೇಕಿದ್ರೆ ಯಾರಿಗಾದ್ರೂ ಬೇಕು ಅಂತಂದ್ರೆ, ದಿನಾಂಕ 23/6 ಇದರಲ್ಲಿ ಸಹಿ ಇದೆ. ಆಮೇಲೆ ಎಲ್ಲವೂ ಇದೆ ನೋಡಿ, ಸೀಲ್ ಅಂಡ್ ಸೈನ್ ಇದೆ. ಜೊತೆಗೆ ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಿದ್ದು ನಾವು ಕೇಳಿಲ್ಲ ಅವರಾಗೆ ಕೊಟ್ರು. ಈ ದಾಖಲೆ ಪ್ರಕಾರ ವೆರಿ ಸಿಂಪಲ್, ಅವ್ರು ಕೇಳಿದ್ದಾರೆ, ಇವ್ರು ಕೊಟ್ಟಿದ್ದಾರೆ. ಹೌದಾ ಅಲ್ವಾ? ಮುಂದಿನ ಭಾಗದಲ್ಲಿ ಒಂದು ಚಿಕ್ಕ ಬ್ರೇಕ್ ಹೋಗ್ಬೇಕು. ಬ್ರೇಕ್ನ ನಂತರದಲ್ಲಿ ದೂರುದಾರರು ಕೂಡ ಬರ್ತಾರೆ, ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗ್ತಾರೆ. ಈ ದಾಖಲೆ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದಾಖಲೆ ಅವ್ರ ಬಳಿ ಇದೆಯಾ? ಇದು ಅವರ ಪ್ರಕರಣಕ್ಕೆ ಎಷ್ಟು ಮುಖ್ಯವಾದ ಪಾತ್ರವನ್ನ ನಿರ್ವಹಿಸುತ್ತೆ? ಇದೆಲ್ಲ ಅಂಶಗಳನ್ನ ನಿಮ್ಮ ಮುಂದೆ ಹೇಳ್ತೀವಿ.